ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದುಷ್ಯಂತ್ ಟ್ರೆಂಡಿಂಗ್ ಇನ್ಫೋ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 11ಕ್ಕೆ ಈಗಾಗಲೇ 4 ಕಂಟೆಸ್ಟೆಂಟ್ಗಳು ಸೆಲೆಕ್ಟ್ ಆಗಿದ್ದಾರೆ. ಈಗ ಆಲ್ರೆಡಿ ಹೋಗಿದ್ದಾರೆ ಬಿಗ್ ಬಾಸ್ಗೆ. ಈಗ 4 ಮೊದಲನೇ ಕಂಟೆಸ್ಟೆಂಟ್ ಆಗಿ ಗೌತಮಿ ಜಾಧವ್ ಅವರು, ಎರಡನೇ ಕಂಟೆಸ್ಟೆಂಟ್ ಆಗಿ ಲಾಯರ್ ಜಗದೀಶ್ ಅವರು, ಮೂರನೇ ಕಂಟೆಸ್ಟೆಂಟ್ ಆಗಿ ಚೈತ್ರಾ ಕುಂದಾಪುರ ಅವರು, ನಾಲ್ಕನೇದಾಗಿ ಗೋಲ್ಡ್ ಸುರೇಶ್ ಅವರು. ಓಕೆನಾ, ಗೋಲ್ಡ್ ಸುರೇಶ್ ಅವ್ರ ಬಗ್ಗೆ ಜಾಸ್ತಿ ಯಾರಿಗೂ ಮಾಹಿತಿ ಇಲ್ಲ. ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಸೀಸನ್ 11 ಯಾವ ರೀತಿ ಇರುತ್ತೆ, ಇವತ್ತು ಮಿಕ್ಕಿದ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಬರ್ತಾರೆ. ಕಂಟೆಸ್ಟೆಂಟ್ಗಳು ಬಂದ ಮೇಲೆ ಯಾರು ಏನು ಎಲ್ಲ ವಿಡಿಯೋ ಮಾಡಿ ತಿಳಿಸ್ತೇನೆ. ಸದ್ಯಕ್ಕೆ ಈ 4 ಕಂಟೆಸ್ಟೆಂಟ್ಗಳು ಯಾವ ರೀತಿ ಬಿಗ್ ಬಾಸ್ ಸೀಸನ್ 11ರಲ್ಲಿ ನಿಮಗೆ ಮನೋರಂಜನೆಯನ್ನು ಕೊಡಬಹುದು, ಯಾವ ರೀತಿ ಬಿಗ್ ಬಾಸ್ ಸೀಸನ್ 11 ಮೂಡಿ ಬರಬಹುದು, 10ಕ್ಕಿಂತ ಒಂದು ಲೆವೆಲ್ ಜಾಸ್ತಿನೇ ಹೋಗಬಹುದು ಅಂತ ಅನ್ಸುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ, ಮೊದಲನೇದಾಗಿ ಹೇಳಬೇಕು ಅಂದ್ರೆ ಲಾಯರ್ ಜಗದೀಶ್ ಅವ್ರ ಬಗ್ಗೆ ಮಾತ್ರ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇರೋದು. ಲಾಯರ್ ಜಗದೀಶ್ ಅವರಿಗೆ ಏನಾದ್ರೂ, ಅವ್ರ ಕಣ್ಣಿಗೆ ಏನಾದ್ರೂ ಬಿಗ್ ಬಾಸ್ ಮನೆಯಲ್ಲಿ ಗುಂಪುಗಾರಿಕೆ, ಅನ್ಯಾಯ ಏನಾದ್ರೂ ನಡೀತಾ ಇದೆ ಅಂದ್ರೆ ಮಾತ್ರ ಸಿಕ್ಕಾಪಟ್ಟೆ ಕಂಟೆಸ್ಟೆಂಟ್ ಗಳಿಗೆ ಕ್ವಾಟ್ಲೆ ಕೊಡೋದಂತೂ ಗ್ಯಾರಂಟಿ. ಓಕೆನಾ, ಬಿಗ್ ಬಾಸ್ ಅಲ್ಲಿ ಇನ್ನೊಂದೇನಾಗುತ್ತೆ ಅಂದ್ರೆ, ಅವರು ಏನು ಈಗ ಬಿಗ್ ಬಾಸ್ ಮನೆಯಲ್ಲಿ ನಾವು ಹೇಗೆ ಆಟ ಆಡ್ತೀವಿ ಅನ್ನೋದಕ್ಕಿಂತ ಎದುರುಗಡೆ ಇರುವಂತ ಕಂಟೆಸ್ಟೆಂಟ್ ಯಾರಿರ್ತಾರೆ, ಅವ್ರು ಯಾವ ರೀತಿಯಾಗಿ ನಮ್ಮ ಮೇಲೆ ಯಾವುದೇ ಒಂದು ವಿಷಯಕ್ಕೆ ಅಟ್ಯಾಕ್ ಮಾಡ್ತಾರೆ ಅನ್ನೋದ್ರ ಮೇಲೆ ಮುಖ್ಯ ಆಗಿರುತ್ತೆ. ಓಕೆನಾ, ಫಾರ್ ಎಕ್ಸಾಂಪಲ್ ಕಿರಿಕೀರ್ತಿ ಪ್ರಥಮ್ ಅವರೆಲ್ಲ ಪ್ರಥಮ್ ಇದ್ರಲ್ಲ, ಆ ಸೀಸನ್ ಅಲ್ಲಿ ಬಿಗ್ ಬಾಸ್ ಸೀಸನ್ 4 ಅನ್ಸುತ್ತದು. ಆ ಸೀಸನ್ ನಲ್ಲಿ ಪ್ರಥಮ್ ಅವರು ಬಿಗ್ ಬಾಸ್ ಮನೆಯಲ್ಲಿರೋ ಎಲ್ಲ ಸ್ಪರ್ಧಿಗಳಿಗೂ ಲಾಸ್ಟ್ ವರ್ಗೂ ಕೂಡ ಸಿಕ್ಕಾಪಟ್ಟೆ ಕಾಟ ಕೊಟ್ಬಿಟ್ಟಿದ್ರು. ಎಲ್ಲರ BP ರೈಸ್ ಮಾಡೋದು, ಕಿರಿಕು ಸಿಕ್ಕಾಪಟ್ಟೆ ಬಿಗ್ ಬಾಸ್ ಮನೇಲಿ ಜಗಳ ಈ ರೀತಿ ಆಗ್ತಾ ಇತ್ತು. ಈ ಬಾರಿಯೂ ಆ ಸ್ಥಾನವನ್ನ ಲಾಯರ್ ಜಗದೀಶ್ ಅವರು, ಪ್ರಶಾಂತ್ ಸಂಬರ್ಗಿ ಅಥವಾ ಈ ರೀತಿಯಾಗಿ ಯಾರಿಗೂ ಕೂಡ ಬಗ್ಗದೆ ಜಗ್ಗದೆ ನೇರ ನುಡಿ ಆ ರೀತಿ ಏನಾದರೂ ಲಾಯರ್ ಜಗದೀಶ್ ಅವರು ಆ ಸ್ಥಾನವನ್ನ ತುಂಬುವಂತ ಸಿಕ್ಕಾಪಟ್ಟೆ ಬೇರೆ ಸ್ಪರ್ಧಿಗಳಿಗಂತೂ ಕ್ವಾಟ್ಲೆ ಕೊಡೋದ್ರಲ್ಲಿ ಲಾಯರ್ ಜಗದೀಶ್ ಅವರು ಯಾವ ಕಾರಣಕ್ಕೂ ಬಿಡಲ್ಲ. ಅವರು ಖಂಡಿತವಾಗ್ಲೂ ಒಂದು ಎಂಟರ್ಟೈನ್ಮೆಂಟ್ ಅಂತೂ ನೋಡೋರಿಗೆ ಇದ್ದೇ ಇರುತ್ತೆ. ಇನ್ನ ಗೌತಮಿ ಜಾಧವ್ ಬಗ್ಗೆ ಹೇಳಬೇಕು ಅಂದ್ರೆ, ಗೌತಮಿ ಜಾಧವ್ ಅವರು ಕೂಡ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್, ಅದರಲ್ಲಿ ನೋ ಡೌಟ್. ಒಂದು ಒಳ್ಳೆ ಈಗ ಕಂಪೇರ್ ಎಕ್ಸಾಕ್ಟ್ಲಿ ಹೀಗೆ ಮಾಡ್ತಾರೆ ಅಂತಲ್ಲ, ಮೋಸ್ಟ್ಲಿ ಸಂಗೀತ ಶೃಂಗೇರಿ ಅವ್ರ ತರ ಬಂದ್ರು ಬರ್ಬೋದು. ಯಾಕೆಂದ್ರೆ ಯಾನ್ ಕ್ಯಾರೆಕ್ಟರ್ ಹೇಗಾಗುತ್ತೆ ಹೇಳಕ್ ಬರಲ್ಲ. ಲಾಯರ್ ಜಗದೀಶ್ ಅವರು ಸಿಕ್ಕಾಪಟ್ಟೆ ಹೊರಗಡೆ ಅವ್ರು ಇರೋದನ್ನ ನೋಡಿದ್ರೆ ಬಿಗ್ ಬಾಸ್ ಮನೆ ಒಳಗೆ 99% ಅವರಿಗೆ ಸರಿ ಅನ್ಸಿಲ್ಲ ಅಂದ್ರೆ ಅವ್ರು ಅದ್ರ ವಿರುದ್ಧ ಹೋರಾಡ್ತಾರೆ ಅಂತ ಒಂದು ಕ್ಯಾರೆಕ್ಟರ್ ಅವ್ರದ್ದು. ಓಕೆನಾ, ಆಮೇಲೆ ಈ ಗೋಲ್ಡ್ ಸುರೇಶ್ ನಿಜವಾಗ್ಲೂ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುದ್ದಿನೂ ಕೂಡ ಮಾಡಿಲ್ಲ. ಓಕೆನಾ, ಬಟ್ ನಮಗಿರುವಂತ ಮಾಹಿತಿ ಪ್ರಕಾರ ಕೆಲವೊಬ್ಬರಿಗೆ ಗೋಲ್ಡ್ ಸುರೇಶ್ ಯಾರಿದು ಗೋಲ್ಡ್ ಸುರೇಶ್ ಅಂತ ನೀವು ಹುಡುಕ್ತಾ ಇರ್ಬೋದು. ಇವರು ಉತ್ತರ ಕರ್ನಾಟಕದವರು, ರೈತರು, ಸಿಕ್ಕಾಪಟ್ಟೆ ವೆಹಿಕಲ್ಗಳನ್ನು, ಕಾರ್ಗಳನ್ನು ಇಟ್ಕೊಂಡಿದಾರಂತೆ. ಗೋಲ್ಡ್ ಸುರೇಶ್ ಅಂತ ಹೆಸರಲ್ಲೇ ಇದೆ. ಗೋಲ್ಡ್ ಚೈನು, ಸಿಕ್ಕಾಪಟ್ಟೆ ಶುದ್ಧಪ್ಪ ಚೈನ್ಗಳು, ಗೋಲ್ಡ್ ಚೈನ್ ಇದೆ. ಬಹುತೇಕ ಉತ್ತರ ಕರ್ನಾಟಕದಿಂದ ಯಾರು ಬರಲಿಲ್ಲ ಅನ್ನೋದಕ್ಕೆ ಸದ್ಯಕ್ಕೆ ನಿಮ್ಗೊಂದು ಖುಷಿ ಕೊಡುತ್ತೆ. ಉತ್ತರ ಕರ್ನಾಟಕದವರಿಗೆ ಮೊದಲು ಇವರು ಅಷ್ಟು ಶ್ರೀಮಂತರಾಗಿರ್ಲಿಲ್ಲ. ರೈತರು ಅನ್ನೋ ಕೆಟಗರಿ ಕೂಡ ಇವರಿಗೆ, ರೈತರು ಅನ್ನೋ ಲೇಬಲ್ ಕೂಡ ಗೋಲ್ಡ್ ಸುರೇಶ್ ಅವರಿಗಿದೆ. ಇದನ್ನ ಎಲ್ಲೋ ಒಂದ್ ಕಡೆ ವರ್ತೂರ್ ಸಂತೋಷ್ ಅವರು ಸ್ಟೈಲಲ್ಲಿ ಇವರು ಬರ್ತಾರಾ ಅಂತ ಹೇಳಿ ಕಂಪ್ಯಾರಿಸನ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಆಲ್ರೆಡಿ ನಡೀತಾ ಇದೆ. ನಿಮ್ಗೇನ್ ಅನ್ಸುತ್ತೆ, ಗೋಲ್ಡ್ ಸುರೇಶ್ ಅವರು ವರ್ತೂರ್ ಅವರ ಪ್ಲೇಸ್ ಅನ್ನ ರಿಪ್ಲೇಸ್ಮೆಂಟ್ ಮಾಡ್ತಾರಾ? ಇನ್ನ ಚೈತ್ರಾ ಕುಂದಾಪುರ ಅವರು ಕೂಡ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆಗಿತ್ತು. ಅವರಿಗೆ ಸಂಬಂಧಪಟ್ಟಾಗೆ ಕೇಸ್ ಕೂಡ ಅವ್ರ ಮೇಲೆ ಬಿದ್ದಿತ್ತು. ಕಳೆದ 1.5-2 ವರ್ಷದ ಹಿಂದೆ ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇತ್ತು. ಅವ್ರು ಜೈಲಿಗೆ ಕೂಡ ಹೋಗಿ ಬಂದ್ರು. ಅವರಿಗೆ ಒಂದು ಅವಕಾಶ ಅನ್ಕೊಂತೀನಿ, ಬಿಗ್ ಬಾಸ್ ಮನೆಗೆ ಹೋಗಿ ಅವ್ರಿಗೆ ಏನಿರ್ತಕ್ಕಂಥ ನೆಗೆಟಿವಿಟಿಯಿಂದ ಹೊರಗೆ ಬಂದು ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಇದೊಂದು ಅವಕಾಶ ಅನ್ಸುತ್ತೆ. ಗೌತಮಿ ಜಾಧವ್ ಅವರು ಸ್ವಲ್ಪ ಎಕ್ಸ್ಪೆಕ್ಟೆಡ್ ಇದ್ರು ಅನ್ಸುತ್ತೆ ನನಗನ್ಸೋ ಪ್ರಕಾರ, ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ. ಬಟ್ ಬೇರೆ 3 ಜನ ಮಾತ್ರ, ಲಾಯರ್ ಜಗದೀಶ್ ಆಗಿರ್ಬೋದು, ಗೋಲ್ಡ್ ಸುರೇಶ್ ಅವರಾಗಿರ್ಬೋದು, ಮತ್ತೆ ಚೈತ್ರಾ ಕುಂದಾಪುರ ಅವ್ರಿಗೆ ಆಗಿರ್ಬೋದು, ಈ 3 ಕಂಟೆಸ್ಟೆಂಟ್ಗಳು ಯಾರು ಕೂಡ ಪ್ರೆಡಿಕ್ಟ್ ಮಾಡಿರಲಿಲ್ಲ. ಅದಕ್ಕೆ ಹೇಳೋದು ಬಿಗ್ ಬಾಸ್ ಅಂತ.